ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ NTPC ನೇಮಕಾತಿ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಈ ನೋಟಿಫಿಕೇಶನ್ ಏನಿದೆ, ಯಾರು ಅಪ್ಲೈ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಈಗ ವಿದ್ಯಾಗತ ಮಾಹಿತಿ ನೋಡ್ತಾ ಹೋಗೋಣ. ಓಕೆನಾ? ನೇಮಕಾತಿ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಏನಪ್ಪಾ ನಿಮಗೆ ವಿಜಯಪುರದಲ್ಲಿ ಏನಪ್ಪಾ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ಜಾಬ್ ಬಂದ್ಬಿಟ್ಟು ಎಲ್ಲಿಯಪ್ಪ ಅಂದ್ರೆ ವಿಜಯಪುರದಲ್ಲಿ ನೀವೇನಪ್ಪಾ ಅಂದ್ರೆ ಕೆಲಸ ಮಾಡಕಂತಂದು ಇಲ್ಲಿ ಅವರು ಸ್ಥಳ ಕೂಡ ತಿಳಿಸಿದ್ದಾರೆ. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಇಲ್ಲಿ ಖಾಲಿ ಇದಾವೆ ಅಂದ್ರೆ ಒಟ್ಟು ಹುದ್ದೆಗಳು ಖಾಲಿ ಇದಾವೆ ಎಷ್ಟಪ್ಪ ಅಂದ್ರೆ 27 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ? ಹಾಗೆ ಪ್ರತಿ ತಿಂಗಳಿಗೆ ಎಷ್ಟು ಸ್ಯಾಲರಿ ಕೊಡ್ತಾರಪ್ಪ ಈ ಜಾಬಿನ ನಾವೇನಾದ್ರು ಸೆಲೆಕ್ಟ್ ಆದ್ರೆ ಎಷ್ಟು ಸಂಬಳ ಕೊಡ್ತಾರಪ್ಪ ನೋಡೋದಾದ್ರೆ ತಿಂಗಳಿಗೆ 21,500 ರೂಪಾಯಿ ಏನಪ್ಪ ನಿಮಗೆ ಪ್ರತಿ ತಿಂಗಳು ನಿಮಗೆ ಸ್ಯಾಲರಿ ಇಲ್ಲಿ ಸಿಗುತ್ತಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅದಾದ ಬಂದ್ಬಿಟ್ಟು ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡ್ತಾ ಹೋದ್ರೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪ ನೋಡೋದಾದ್ರೆ ಕರ್ನಾಟಕದ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ಓಕೆನಾ? ಯಾವುದೇ ತರದ ಬೇರೆ ಸ್ಟೇಟ್ ಅವರಿಗೆ ವಿದ್ಯಾರ್ಥಿಗಳು ಈ ಜಾಬ್ ನೀವು ಅಪ್ಲಿಕೇಶನ್ ಹಾಕೋಕೆ ಆಗೋದಿಲ್ಲ. ಓಕೆ, ಓನ್ಲಿ ಕರ್ನಾಟಕದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡಕ್ಕಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ವಿದ್ಯಾಗಳ ವಿವರ ನೋಡ್ತಾ ಹೋಗೋಣ. ಈಗ 21,7 ಹುದ್ದೆಗಳು ಖಾಲಿ ಇದಾವೆ ಅಂತ ತಿಳಿಸಿದ್ದಾರಲ್ವಾ, ಆ ವಿದ್ಯಾಗಳಲ್ಲಿ ಪೋಸ್ಟ್ ಡೀಟೇಲ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟೋಟಲ್ ಆಗಿ 3 ಹುದ್ದೆಗಳಲ್ಲಿ ಖಾಲಿ ಇದೆ. 3 ಹುದ್ದೆಗಳ ಖಾಲಿಯಲ್ಲಿ 27 ಹುದ್ದೆಗಳಲ್ಲಿ ಟೋಟಲ್ ಆಗಿ ಇದಕ್ಕೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಹುದ್ದೆಗಳ ಹೆಸರು ಬಂದು ಏನಪ್ಪಾ ಅಂದ್ರೆ ಸಹಾಯಕ ತರಬೇತಿ ಅಂದ್ರೆ ಅಸಿಸ್ಟೆಂಟ್ ಟ್ರೈನರ್ಗೆ ಒಂದು ಹುದ್ದೆಗಳಲ್ಲಿ ಖಾಲಿ ಇದೆ ಅಂತ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮತ್ತೇನಂದ್ರೆ ಅಪ್ರಿಸಿಯೆಂಟ್ ಹುದ್ದೆಗಳನ್ನು ಖಾಲಿ ಇದೆ. ಅದು ಮೆಕ್ಯಾನಿಕಲ್ ಏನಪ್ಪಾ ಅಂದ್ರೆ ಮೆಕ್ಯಾನಿಕ್ ಅಂದ್ರೆ 3 ಹುದ್ದೆಗಳು ಖಾಲಿ ಇದಾವೆ. ಈ ಹುದ್ದೆಗಳಲ್ಲಿ 27 ಹುದ್ದೆಗಳಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ ಎಷ್ಟಿರಕಪ್ಪ ಈ ಜಾಬಿ ನಾವು ಅಪ್ಲೈ ಮಾಡಕಂದ್ರೆ ನಮಗೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ನೋಡ್ತಾ ಹೋಗೋದಾದ್ರೆ ವಯೋಮಿತಿ ಸಾಮಾನ್ಯ ವರ್ಗದ ಅಂದ್ರೆ ಜನರಲ್ ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ 18 ವರ್ಷದಿಂದ 40 ವರ್ಷವರೆಗೆ ಇದ್ದರೆ ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೀಸಲಾತಿ ಅಭ್ಯರ್ಥಿಗಳು ಅಂದ್ರೆ ಈ ಮೀಸಲಾತಿ ಅಭ್ಯರ್ಥಿಗಳು SC ಕ್ಯಾಟಗರಿ ಅವರಿಗೆ ಮೀಸಲಾತಿ ಇರುತ್ತಲ್ಲ ಅವ್ರಿಗೆ ಸರ್ಕಾರಿಯ ನಿಯಮಾನುಸಾರ ವಯೋಮಿತಿ ತಿಳಿಯಾಗಿತ್ತು. ಈಗ ಆಲ್ಮೋಸ್ಟ್ ಅವ್ರಿಗೆ 45 ವರ್ಷ ಮಟ್ಟ ಇರುತ್ತೆ. ಓಕೆನಾ? ಇಲ್ಲಿ ಸರ್ಕಾರಿ ನಿಯಮಾನುಸಾರ ವಯೋಮಿತಿ ಕಡಿಮೆ ಮಾಡಿದಲ್ಲ ಆಲ್ಮೋಸ್ಟ್ ಅವ್ರಿಗೆ ಏನಪ್ಪಾ ಅಂದ್ರೆ 45 ವರ್ಷ ಏನಪ್ಪಾ ಅಂದ್ರೆ 5 ವರ್ಷ ನಿಮಗೆ ಏಜ್ ರಿಲೇಷನ್ ಕೊಟ್ಟಿರ್ತಾರೆ. ಓಕೆನಾ? ಯಾರ್ಯಾಪ ಅಂದ್ರೆ ಮೀಸಲಾತಿ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ ಅಂತ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಶೈಕ್ಷಣಿಕ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಕಪ್ಪ ಈ ಜಾಬಿ ನಾವು ಅಪ್ಲೈ ಮಾಡ್ಬೇಕಂದ್ರೆ ಮೊದಲನೇದ ಬಂದ್ಬಿಟ್ಟು ಈ ಕೆಳಗಿನ ಯಾವ್ದಾದ್ರು ಒಂದು ಅರ್ಹತೆ ಹೊಂದಿರಬೇಕು. ಅಂದ್ರೆ ಈ ಕೆಳಗಿನ ಯಾವ್ದಾದ್ರು ಒಂದು ನೀವೇನಾದ್ರೂ ಒಂದೇನಾದ್ರೂ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ SLCಯಲ್ಲಿ ತರಗತಿಯಲ್ಲಿ ಪಾಸ್ ಆಗಿರ್ಬೇಕು. ಓಕೆ, ಯಾವುದೇ ಒಂದು ಮಾನ್ಯತೆ ಪಡೆದ ಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ನೀವು SLC ಏನಪ್ಪಾ ಅಂದ್ರೆ ಪಾಸ್ ಆಗಿರ್ಬೇಕು. ಯಾವುದೋ ಒಂದು ಬೋರ್ಡ್ ಅಥವಾ ಕಡೆಯಿಂದ CBSE ಇಂದ ಪಾಸ್ ಆಗಿರ್ಬೋದು. ಹಾಗೆ SLC ಯಾವ್ದೇ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ ಪಾಸ್ ಆದ್ರೆ ನೀವು ಅಪ್ಲೈ ಮಾಡ್ಬೋದು. ಇನ್ನೊಂದು SLC ಕೂಡ ಆಗಿಲ್ಲಪ್ಪ, ನಮ್ದು ಡಿಗ್ರಿ ಆಗಿದೆ. ಓಕೆನಾ? ಈ ಡಿಗ್ರಿ ಆಗಿದ್ದು ಕೂಡ ಏನಂದ್ರೆ ಸಂಬಂಧಪಟ್ಟ ಟ್ರೇಡ್ ನಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ ಒಳಗೆ ಏನೋ IT ಆಗಿದ್ರೆ ನೀವು ಡಿಗ್ರಿ ಅಂದ್ರೆ IT ಆಗಿದ್ರೆ ಏನಪ್ಪಾ ಅಂದ್ರೆ ಈ ಜಾಬಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ? ಹಾಗೆ ಆಯ್ಕೆ ಯಾವ ತರ ಮಾಡ್ತಾರಪ್ಪ ನೋಡೋದಾದ್ರೆ ನೇಮಕಾತಿಯಲ್ಲಿ ಯಾವ್ದಾದ್ರು ಬರ ಪರೀಕ್ಷೆ ಇರೋದಿಲ್ಲ. ಓಕೆನಾ? ಇದರಲ್ಲಿ ಯಾವುದೇ ತರ ನಿಮಗೆ ಏನಪ್ಪಾ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಓಕೆನಾ? ಏನಪ್ಪಾ ಅಂದ್ರೆ ವಿತೌಟ್ ರಿಟರ್ನ್ ಎಕ್ಸಾಮ್ ಮೇಲೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಕೇವಲ ಸಂದರ್ಶನ ಮೂಲಕ ಅಂದ್ರೆ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮುಖಾಂತರ ಏನಪ್ಪಾ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ? ಏನಪ್ಪಾ ಹಂತವಾಗಿ ಯಾವ ತರ ಅಂದ್ರೆ ನೀವು ಮೊದಲನಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ವಾ, ಮೊದಲು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ ಆದ್ಮೇಲೆ ಏನಪ್ಪಾ ಅಂದ್ರೆ ಅರ್ಜಿನ ವೆರಿಫಿಕೇಶನ್ ಮಾಡ್ತಾರೆ. ಓಕೆನಾ? ಅರ್ಜಿಯಲ್ಲಿ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ನಿಮ್ದೆಲ್ಲ ಅರ್ಜಿ ಏನಪ್ಪಾ ಕರೆಕ್ಟ್ ಆಗಿದ್ರೆ ಆದ್ಮೇಲೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಇಂಟರ್ವ್ಯೂ ಸೆಲೆಕ್ಷನ್ಗೆ ನಿಮಗೆ ಕರೀತಾರೆ. ಓಕೆ, ನಿಮ್ದೇನು ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇದೆ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿದೇನಪ್ಪ ಅಂದ್ರೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಓಕೆನಾ? ಅದಾದ್ಮೇಲೆ ದಾಖಲಾತಿಗಳು ಏನಂದ್ರೆ ಇಂಟರ್ವ್ಯೂ ಆದ್ಮೇಲೆ ನೀವು ಇಂಟರ್ವ್ಯೂ ಪಾಸ್ ಆದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅಂತಿಮವಾಗಿ ನಿಮ್ದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಓಕೆನಾ? ಒಂದು ಓಲಿ PDF ತರ ಏನಪ್ಪಾ ನಿಮ್ದು ಆಯ್ಕೆ ಪಟ್ಟಿಯನ್ನ ಇಲ್ಲಿ ಬಿಡ್ತಾ ಹೋಗ್ತಾರೆ. ಓಕೆನಾ? ಇದಿಷ್ಟು ಏನಪ್ಪಾ ಅಂದ್ರೆ ಹಂತವಾಗಿ ಏನಪ್ಪಾ ನಿಮ್ದು ಸೆಲೆಕ್ಷನ್ ಪ್ರೋಸೆಸ್ ನಡೀತಾ ಹೋಗುತ್ತೆ. ಓಕೆನಾ? ಇದರ ಒಂದು ಏನಪ್ಪಾ ಅಡ್ವಾಂಟೇಜ್ ಅದಪ್ಪ ಅಂದ್ರೆ ನಿಮ್ಗೆ ಯಾವುದೇ ತರ ರಿಟರ್ನ್ ಎಕ್ಸಾಮ್ ಇರುವುದಿಲ್ಲ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಈ ಜಾಬ್ಗೆ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಈಗ ಬಡವರು ಇರ್ತಾರಲ್ಲ ಅಪ್ಲೈ ಮಾಡಕ್ಕಾಗದ ಅರ್ಜಿ ಶುಲ್ಕ ನಿಮ್ಮ ಹತ್ರ ಇರೋದಿಲ್ಲ. ಏನು ಕೊಟ್ಟಿದಾರಪ್ಪ ಅಂದ್ರೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಓಕೆ, ಈ ಅಪ್ಲಿಕೇಶನ್ ಆಗೋಕೆ ಯಾವುದೇ ತರ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಫ್ರೀ ಆಗಿ ಏನಪ್ಪಾ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಅದಾದ್ಮೇಲೆ ಅಪ್ಲಿಕೇಶನ್ ಫೀಸ್ ಆಯ್ತು. ಆಮೇಲೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟಿಂಗ್ ಡೇಟ್ ಡೇಟ್ ತಿಳ್ಕೊಬೇಕಲ್ವಾ. ಈಗ ಅರ್ಜಿಯನ್ನು ಹಾಕೋಕೆ ಏನಪ್ಪಾ ಅಂದ್ರೆ ಅರ್ಜಿ ಫಾರಂ ಏನಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ
ಮಾರ್ಚ್ 15ನೇ ತಾರೀಕು ಏನಪ್ಪ ಅಂದ್ರೆ ನಿಮ್ದು ಅರ್ಜಿ ತಾರೀಕು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇನ್ನು ಅಪ್ಲಿಕೇಶನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಓಕೆ, ಇನ್ನೊಂದು 4 ದಿನ ಇದೆ. ಓಕೆ, 4 ದಿನ ಇದೆ, ಹೋಗಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಅದಾದ್ಮೇಲೆ ಅರ್ಜಿಯ ಕೊನೆ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಏಪ್ರಿಲ್ 11ನೇ ತಾರೀಕು ಏನಪ್ಪ ಅಂದ್ರೆ ಅರ್ಜಿಯ ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆನಾ, ಇವತ್ತು ಡೇಟ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇವತ್ತು 12 ತಾರೀಕು ಡೇಟ್ ಬಂದ್ಬಿಟ್ಟು 12ನೇ ತಾರೀಕು ಆಗಿರುತ್ತೆ. ಇನ್ನು ಏನಪ್ಪ ಅಂದ್ರೆ ಇನ್ನು ಅರ್ಜಿ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು 14ನೇ ತಾರೀಕು ಅಂದ್ರೆ ಇನ್ನು ಏನಪ್ಪ ಅಂದ್ರೆ 4 ದಿನ ಏನಪ್ಪ ನಿಮ್ದು ಟೈಮ್ ಇದೆ. ಓಕೆನಾ, ಹಾಗಾಗಿ ನಿಮ್ದೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ, ಹಾಗೆ ನಾಳೆಯಿಂದ ಏನಪ್ಪ ಅಂದ್ರೆ ನಿಮಗೆ ಹೈಕೋರ್ಟ್ ಅವ್ರು ಏನಪ್ಪ ಹೈಕೋರ್ಟ್ ಅಲ್ಲಿ ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕೆ, ಹಾಗೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದು ಒಂದು ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಯಾವ ತರ ಅಪ್ಲೈ ಮಾಡಕಂತ ನೀವು ಕೂಡ ಅಪ್ಲೈ ಮಾಡೋಕೆನಾ, ನಾನು ಕೂಡ ಅದನ್ನ ಯಾವ ತರ ಅಪ್ಲೈ ಮಾಡಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ. ಓಕೆ, ಹಾಗಾಗಿ ನಾಳೆ 13 ಅಲ್ವಾ, 13ನೇ ತಾರೀಕು ನಿಮ್ದು ಏನಪ್ಪಾ ಅಂದ್ರೆ ಕೋರ್ಟ್ ಅಪ್ಲಿಕೇಶನ್ ಹಾಕಿ. ಓಕೆ, ಅದನ್ನ ಆದ್ಮೇಲೆ 13ನೇ ತಾರೀಕು ಕೋರ್ಟ್ ಅಪ್ಲಿಕೇಶನ್ ಹಾಕ್ಮೇಲೆ ನಿಮ್ಗೆ 14ನೇ ತಾರೀಕು ಇದ್ರ ಏನಪ್ಪ SSP ಟೈಟ್ ಯಾವ್ದಾದ್ರೆ 14ನೇ ತಾರೀಕು ಈ ಅಪ್ಲಿಕೇಶನ್ ಹಾಕಿ. ಓಕೆನಾ, ಏನಪ್ಪಾ ಅಂದ್ರೆ 13 ತಾರೀಕಿದು 14 ತಾರೀಕು ಈ ತರ ಇದನ್ನ ಅಪ್ಲಿಕೇಶನ್ ಹಾಕ್ತಾ ಹೋಗಿ. ಓಕೆ, ಅದಾದ್ಮೇಲೆ ಪ್ರಮುಖ ಲಿಂಕ್ಗಳು ಏನಪ್ಪಾ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪಾ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸೋಕೆ ಏನಪ್ಪ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಓಕೆನಾ, ಆ ಲಿಂಕ್ ಕ್ಲಿಕ್ ಮಾಡಿ ನೀವೇನಪ್ಪ ಅಂದ್ರೆ ಅಪ್ಲೈ ಮಾಡ್ಬೋದು. ಓಕೆನಾ, ಇದು 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಅವಾಗ ನೀವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಟ್ಟಿರ್ತೀನಿ, ನೀವು ಒಂದು ಟೈಮ್ ಬಂದು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಅದಾದ್ಮೇಲೆ ಅಧಿಸೂಚನೆ PDF ಏನಪ್ಪ ಆ PDF ಅಫಿಷಿಯಲ್ ಆಗಿರೋ PDF ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಕ್ಲಿಕ್ ಮಾಡಿ ನೀವು ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ಒಂದು ಟೈಮ್ ನೀವು ನೋಟಿಫಿಕೇಶನ್ ಓದ್ತಾ ಹೋಗ್ಬೋದು. ಓಕೆನಾ, ಇದಿಷ್ಟೇ ಏನಪ್ಪಾ ಅಂದ್ರೆ ಈ ಜಾಬ್ ಅಪ್ಲೈ ಲಿಂಕ್ ಮತ್ತೆ PDF ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ, ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಕಡೆ ಏನಪ್ಪಾ ಅಂದ್ರೆ ಲಿಂಕ್ಗಳು ಸಕ್ರಿಯವಾಗಿದ್ದರೆ ದಯವಿಟ್ಟು ಅಧಿಕೃತ ವೆಬ್ಸೈಟ್ ಅಲ್ಲಿ ಭೇಟಿ ನೀಡಿ. ಓಕೆನಪ್ಪ, ನಿಮಗೆ ಏನಾದ್ರು ಈ ಲಿಂಕ್ ಇನ್ಆಕ್ಟಿವ್ ಏನಂತ ಬಂದ್ರೆ, ಏನಾದ್ರು ಈ ಲಿಂಕ್ ಏನೋ ವರ್ಕ್ ಆಗಿಲ್ಲ ಅಂದ್ರೆ ಒಂದು ಅಫಿಷಿಯಲ್ ಆಗಿ ವೆಬ್ಸೈಟ್ ನ ಅದನ್ನ ವಿಸಿಟ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಅದಾದ್ಮೇಲೆ ಯಾವ ತರ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗಬೇಕು. ನೀವೇನಾದ್ರೂ ಮೊದಲು ರಿಜಿಸ್ಟರ್ ಆಗಿಲ್ಲಪ್ಪ ಅಂದ್ರೆ ಈ ಜಾಬಿಗೆ ನೀವು ಮೊದಲು ರಿಜಿಸ್ಟರ್ ಆಗಬೇಕು. ಯಾವ ತರ ರಿಜಿಸ್ಟರ್ ಆಗಬೇಕಪ್ಪ ಅಂದ್ರೆ ಮೇಲೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಬೇಕು. ಓಕೆನಾ, ಮೇಲೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಹೋಗ್ತೀರಾ. ಅಲ್ಲಿ ಹೋದ್ಮೇಲೆ ಏನಪ್ಪಾ ಅಂದ್ರೆ ನೀವು ರಿಜಿಸ್ಟರ್ ಅಂತ ಇರುತ್ತೆ, ಅದನ್ನ ಆಯ್ಕೆ ಮಾಡಿ. ನೀವು ರಿಜಿಸ್ಟರ್ ಅಂತ ಆಯ್ಕೆ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಮೊಬೈಲ್ ನಂಬರ್ ಮತ್ತು ಇಮೇಲ್ ಮುಖಾಂತರ ನಮ್ಮ ಮುಂದೆ ಏನಪ್ಪಾ ಅಂದ್ರೆ ಎಂಟರ್ ಮಾಡಿ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ನಂತರ ಏನಪ್ಪಾ ಅಂದ್ರೆ ನಿಮಗೆ ಲಾಗಿನ್ ಆಗೋಂಥ ಆಪ್ಷನ್ ಕೊಡುತ್ತೆ. ಓಕೆನಾ, ಅದು ಏನಪ್ಪಾ ಅಂದ್ರೆ ಲಾಗಿನ್ ಪಾಸ್ವರ್ಡ್ ಎಲ್ಲ ಸಿಗುತ್ತೆ. ಲಾಗಿನ್ ಆಮೇಲೆ ನೀವು ಏನಪ್ಪಾ ಅಂದ್ರೆ ಲಾಗಿನ್ ಆದ್ಮೇಲೆ ಅರ್ಜಿ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಯಾವ ತರ ಫಿಲ್ ಮಾಡ್ಬೇಕಪ್ಪ ಅಂದ್ರೆ ವೈಯಕ್ತಿಕ ಮಾಹಿತಿ ಅಂದ್ರೆ ದಿನಾಂಕ, ವಯಸ್ಸು, ಲಿಂಗ, ಹಾಗೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಅರ್ಹತೆ ಅಂದ್ರೆ SSLC ಇಲ್ಲ ITI ಮೇಲೆ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತಿದ್ರು ಅದ್ರ ಮೇಲೆ ನೀವು ಆ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ನೀವು ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದಾದ್ಮೇಲೆ ಮತ್ತು ಆಮೇಲೆ ಮೂರನೇ ಹಂತ ಯಾವ ಥರಪ್ಪ ಅಂದರೆ ದಾಖಲಾತಿಗಳು ಏನಪ್ಪ ಅಂದರೆ ಪಾಸ್ವರ್ಡ್ ನಿಮ್ಮದು ಫೋಟೋನ ಅಪ್ಲೋಡ್ ಮಾಡಬೇಕು, ಹಾಗೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕು, ಹಾಗೆ SSLC ಇಲ್ಲ ITI ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಹಾಗೆ ಜಾತಿ ಪ್ರಮಾಣ ಪತ್ರ ಕೂಡ ನೀವು ಏನಪ್ಪ ಅಂದರೆ ಎಂಟ್ರಿ ಮಾಡ್ತಿರೋ ಅದನ್ನು ಕೂಡ ನೀವು ಏನಪ್ಪ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅದಾದಮೇಲೆ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ PDF ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಈ ಥರ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದಾದ್ಮೇಲೆ ಏನಪ್ಪ ಅಂದ್ರೆ ನಾಲ್ಕನೇ ಹಂತ ಯಾವ ಥರ ಇರುತ್ತಪ್ಪ ಅಂದರೆ ಎಲ್ಲ ಮಾಹಿತಿಗಳು ಸರಿಯಾಗಿ ಇದೆ ಎಂದು ಏನಪ್ಪಾ ಅಂದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕು. ಓಕೆ, ಎಲ್ಲ ಮಾಹಿತಿಗಳು ಎಲ್ಲ ಕರೆಕ್ಟ್ ಇದ್ದ ಆದ್ಮೇಲೆ ಏನಪ್ಪಾ ಅಂದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಆದ್ಮೇಲೆ ಏನ್ ಮಾಡಬೇಕಪ್ಪ ಅಂದ್ರೆ ಸಬ್ಮಿಟ್ ಬಟನ್ ಓದ್ಬೇಕು. ಓಕೆನಾ, ಅಲ್ಲಿವರೆಗೆ ನೀವು ಯಾವುದೇ ತರ ಸಬ್ಮಿಟ್ ಬಟನ್ ಒತ್ತಬಾರ್ದು. ಓಕೆ, ಅದಾದ್ಮೇಲೆ ಅರ್ಜಿಯ ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬೇಕು. ಓಕೆನಾ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬರುತ್ತಲ್ವ ಅದನ್ನ ಏನಪ್ಪ ತಕ್ಕೊಂಡು ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹೋದಾಗ ಅದನ್ನ ಕೇಳ್ತಾರೆ, ಹಾಗಾಗಿ ಏನಪ್ಪಾ ನೀವು ಅದನ್ನ ತೆಗೆದು ಇಟ್ಕೋಬೇಕಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಅದಾದ್ಮೇಲೆ ಏನಪ್ಪ ಅಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ನಿಮಗೆ ಏನಪ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಿರಲ್ವ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂದ್ರೆ SSLC ಇಲ್ಲ 10th ಮಾರ್ಕ್ಸ್ ಕಾರ್ಡ್ ಬೇಕು, ITI ಏನಪ್ಪ ಪ್ರಮಾಣ ಪತ್ರ ಬೇಕು, ಜಾತಿ ಪ್ರಮಾಣ ಪತ್ರ ಬೇಕು, SC ST OBC ಅವರಿಗೆ ಕ್ಯಾಸ್ಟ್ ಇನ್ಕಮ್ ಏನಪ್ಪ ಅಂದ್ರೆ ಪ್ರಮಾಣ ಪತ್ರ ಬೇಕು, ಹಾಗೆ ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಪತ್ರ ಬೇಕು, ಹಾಗೆ ನಿಮ್ದು ಪಾಸ್ಪೋರ್ಟ್ ಗೈತರ ಏನಪ್ಪಾ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಸಿಗ್ನೇಚರ್ ಕೇಳ್ತಾ ಹೋಗಿ ಆ ಸಿಗ್ನೇಚರ್ ಕೂಡ ನೀವು ಅಲ್ಲಿ ಮಾಡ್ತಾ ಹೋಗ್ಬೇಕು. ಓಕೆ, ಇದಿಷ್ಟೇ ಏನಪ್ಪ ನಿಮಗೆ ಡಾಕ್ಯುಮೆಂಟ್ ಇಲ್ಲಿ ಕೇಳ್ತಾ ಹೋಗ್ತೀರಾ, ಹಾಗಾಗಿ ನೀವು ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಇದಿಷ್ಟೇ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಇಲ್ಲಿ ತಗೊಂಡು ಹೋಗ್ಬೇಕು. ಓಕೆ, ಇದಿಷ್ಟೇ ಏನಪ್ಪಾ ಅಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ SSLC ಮತ್ತು ITI ವಿದ್ಯಾರ್ಥಿಗಳು ಪಾಸ್ ಆದರೂ ಈ ಜಾಬ್ಗೆ ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ಇನ್ನೂ ಯಾರೇನು ಅಪ್ಲೈ ಮಾಡೋಕೆ ಆಗಿಲ್ಲ ಬೇಗ 15ನೇ ತಾರೀಕು ನೀವು ಅಪ್ಲೈ ಮಾಡಿ. ಓಕೆ, ನಿಮ್ಗೇನು ಅಪ್ಲೈ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಅಪ್ಲೈ ಮಾಡೋಕ್ಕಂತ ನಿಮ್ಮ ಅಪ್ಲಿಕೇಶನ್ ಕೂಡ ನಾನು ಹಾಕಿ ಕೊಡುತ್ತೇನೆ. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಂಡಿದ್ದು. ನಿಮ್ಗೆ ಏನಾದರೂ ಈ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತಾ ಇರಿ. ಓಕೆನಾ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆನಾ, ವಿಡಿಯೋದಕ್ಕಾಗಿ ಧನ್ಯವಾದಗಳು.